ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಕವನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ನಾನು ಮತ್ತು ಹಸ್ಬೆಂಡ್ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು ರೆಡಿಯಾಗಾಯಿತು, ನಮ್ಮ ಹಸ್ಬೆಂಡ್ ನನಗಿಂತ ಮುಂಚೆನೇ ರೆಡಿ ಆದರು. ಅವ್ರದ್ದೇನಿಲ್ಲ, ಒಂದು ತಲೆ ಬಚ್ಕೊಂಡ್ರೆ ಸಾಕು, ನಮ್ಮದು ಅದು ಹಚ್ಕೋಬೇಕು ಇದು ಹಚ್ಕೋಬೇಕು ಅನ್ನೋದಿರುತ್ತೆ. ಹಾಗೆಯೇ ನಾನು ಈ ಒಂದು ವೈಟ್ ಶರ್ಟು ಮತ್ತು ಬ್ಲ್ಯಾಕ್ ಟ್ರ್ಯಾಕ್ನ ಹಾಕಿದ್ದೀನಿ. ನಾನು ಲಾಸ್ಟ್ ಇಯರೆಲ್ಲ ಜೀನ್ಸೇ ಹಾಕಿದ್ದು, ಬಟ್ ಈ ಸತಿ ಟ್ರ್ಯಾಕ್ ಹಾಕೋಣ ಅಂತ ಹೇಳಿ ಟ್ರ್ಯಾಕ್ ಹಾಕಿದ್ದೀನಿ. ಪ್ಲೇನ್ ಶರ್ಟ್ ಇದೆ, ಬಟ್ ನನಗೆ ಯಾಕೋ ಅದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಈಗ ಬಗ್ಗಿರ್ತೀವಿ ಮಾಡಿದಾಗ ಅದೇನಾದ್ರು ಹಿಂಸೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊತಾನೆ ಇರಬೇಕು. ಹಾಗಾಗಿ ನಾನು ಫುಲ್ ನೆಕ್ ಬರೋ ತನಕನೂ ಈ ಒಂದು ಶರ್ಟ್ನ ಹಾಕಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ಮಕ್ಕಳನ್ನೆಲ್ಲ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ, ಜಸ್ಟ್ ನಾವೇ ಪೇರೆಂಟ್ಸ್ ಹೋಗ್ತಾ ಇರೋದು. ಮಕ್ಕಳು ಕರ್ಕೊಂಡು ಹೋದರೆ ತುಂಬಾ ಹಿಂಸೆ. ಅವರು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಎಷ್ಟೊಂದು ಜನ ಎಲ್ಲರೂ ಅವ್ರವ್ರ ಇದರಲ್ಲಿ ಇರ್ತಾರೆ, ಕಾನ್ಸಂಟ್ರೇಷನ್, ಆಟ ಆಡೋದು ಕಾನ್ಸಂಟ್ರೇಷನಲ್ಲಿ ಇರ್ತಾರೆ. ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ. ಇವನ್ ನಾನು ಟ್ಯೂಷನ್ಗೆ ಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗಿ ತಿಂಡಿ ತಿನ್ನೋಣ. 9 ಗಂಟೆಗೆ ಬರೋದಕ್ಕೆ ಹೇಳಿದ್ರು. ಇವಾಗ ಆಲ್ಮೋಸ್ಟು ಆಯಿತು, 8:15 ಆಯಿತು. ತಿಂಡಿ ತಿಂದು ಹೊರಟ್ರೆ ಆಯಿತು. ಸ್ವಲ್ಪ ಅದು ತಿಂಡಿ ತಿಂದಿರೋ ಪಾತ್ರೆನೆಲ್ಲ ತೊಳೆದುಬಿಟ್ಟು ಹೋದರೆ ಆಯಿತು. ಇಲ್ಲಾಂದ್ರೆ ಮತ್ತೆ ಬಂದು ತೊಳೆಯೋದಕ್ಕೆ ತುಂಬಾ ಬೇಜಾರಾಗುತ್ತೆ, ಸುಸ್ತಾಗಿರುತ್ತಲ್ವ. ಹಾಗಾಗಿ ಸರಿ ಬನ್ನಿ, ಇವಾಗ ತುಂಬಾ ಲೇಟ್ ಮಾಡೋದು ಬೇಡ. ಆಲ್ರೆಡಿ ಬರ್ತಿರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ನಾನು ಆ ಸೈಡ್ ಹೋಗಿಲ್ಲ. ಇಲ್ಲೇ ಇರೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಜನ ಬರ್ತಿದ್ದಾರೋ ಇಲ್ಲೋ ಅಂತ. ಅಂದರೆ ಇನ್ನೇನು 9 ಗಂಟೆಗೆ ಬರೋಕ್ಕೆ ಹೇಳಿದರು. ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಬೇಕಲ್ವ, ಎಷ್ಟೊಂದು ಗೇಮ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಸರಿ ಮಾತಾಡ್ತಾ ನಿಂತಿದ್ರೆ ಬರೀ ಲೇಟ್ ಆಗಿಬಿಡುತ್ತೆ. ಬನ್ನಿ ಹೊರಗೋಣ. ಇಲ್ಲಿ ಕವನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಗ್ರ್ಯಾಂಡ್ ಪೇರೆಂಟ್ಸಿಗೆ ಇಲ್ಲೋಡಕ್ಕೆ ವಿಡಿಯೋ ಮಾಡ್ತಿದ್ದೆ ನಾನು. ಮೇಡಮ್ ಏ ಟೀಮ್ ಬಂದಿದ್ದಾರೆ ನೋಡಿ. ನಮ್ಮ ಚೀಟಿ ಕೊಡಿ, ಚೀಟಿ ಮತ್ತು ವಾಪಸ್ ಕೊಡ್ಬೇಡ್ರಿ. ಅವ್ರು ಕೊಟ್ಟರೆ ಕೊಟ್ಟು ನೋಡಿ ಮೇಡಮ್ ನನಗೂ ಕಳಿಸಾಯ್ತಾ ಸುಮತಿ, ಕವಿತಾ, ಪ್ರಿಯಾಂಕಾ. ಥ್ರೋಬಾಲಲ್ಲಿ ನಮಗೆ ಗೆಲ್ಲೋದಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಟೀಮ್ ಕೋಆರ್ಡಿನೇಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಅದು ಟೀಮ್ ಅಂದರೆ ನಮಗೆ ಗೊತ್ತಿರೋರಾದರೆ ಏನಾದರೂ ಹೇಳ್ಬೋದು. ಇವಾಗ ಕೆಲವೊಬ್ಬರು ಸರ್ವಿಸ್ ಬರೋದಿಲ್ಲ, ಆದರೂ ಅವ್ರು ಮಾಡ್ತೀವಿ ಅಂತಾರೆ. ನಾವು ಸಡನ್ನಾಗಿ ಅವ್ರಿಗೆ ಮಾಡಬೇಡಿ ಅಂತ ಹೇಳೋದಕ್ಕೂ ಆಗೋಲ್ಲ, ಮಾಡಬೇಡಿ ಅಂತಲೇ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಗೆ ಅಲ್ಲೊಂದು ಪ್ರಾಬ್ಲಮ್ ಆಯಿತು. ಹಾಗಾಗಿ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಾಗ್ತು. ಒಂದು 2-3 ಪಾಯಿಂಟ್ಸಲ್ಲಿ ನಮಗೆ ಲಾಸ್ ಆಯಿತು. ಅದರ ಅಪೋಸಿಟ್ ಟೀಮಲ್ಲಿ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಆಗ್ತಿತ್ತು. ಹಾಗೆ ನನ್ನ ಹಸ್ಬೆಂಡ್ದು ನೆಕ್ಸ್ಟ್ ವಾಲಿಬಾಲ್, ಅವ್ರದ್ದು ಕೂಡ ಒಂದು 3 ಸತಿ ಟೈಅಪ್ ಆಯಿತು. ನಾವು ಸೋತಿ ನೋಡಿ ಹೆಂಗೆ ಆರಾಮಾಗಿ ಫುಲ್ ಎಕ್ಸ್ಪೆಕ್ಟ್ ಹಾಕೊಂಡಿರ್ತೀವಿ. ಲೀಲಾವತಿ, ಲೀಲಾವತಿ, ಹಾ ಎಲ್ಲರೂ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಗೆ ಎಲ್ಲ NIS ಮಾತಾಡಿ ಎಲ್ಲರೂ
ಸರ್ಕಲ್ ಹೌದು. ಚೇರ್ ಎಷ್ಟಿದ್ರು ಲೇಡೀಸ್ ಜಾಸ್ತಿ. ಗನ್ನಿಬ್ಯಾಗ್ ರೇಸ್ನಲ್ಲಿ ಭಾಗವಹಿಸುವಂತ ಪೋಷಕರು ದಯಮಾಡಿ ಇನ್ನೇ ಇರಬೇಕು. ಫೈನಲ್ ರೌಂಡ್ ಸರ್, ಇದು ಫೈನಲ್ ರೌಂಡ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವೆರಿ ಗುಡ್. ಫುಲ್ ಕ್ಲೋಸ್ ಇದೆ. ಫಸ್ಟ್ ಸೆಕೆಂಡ್ ಥರ್ಡ್. ಬನ್ನಿ 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 ಬನ್ನಿ. ಕೈ ಹಿಡಿಬಾರ್ದು ಕೈ ಹಿಡಿಬಾರ್ದು. ವೆರಿ ಗುಡ್ 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 ವೆರಿ ಗುಡ್. ನೋಡಿ ನಮ್ಮ ಝಾನ್ಸಿ ಪೇರೆಂಟ್ಸ್ ಹಿಂಗೆ ಇದೆ ಸಂಸಾರ ವೆರಿ ಗುಡ್ ವೆರಿ ಗುಡ್. ನೋಡಿ ಜೀವನದಲ್ಲಿ ಒಂದ್ಸಲ ಯಾರು ಜಗಳ ಮಾಡ್ಕೊಂಡಿಲ್ಲ ಅಂತ ಅವ್ರು, ಅದಕ್ಕೆ ನೀಟಾಗಿ ಬರ್ತಾರೆ. ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು. ಹೇಳ್ತಾ ಇದೆ 10 ಗಂಟೆ ಹತ್ರ ಗೆರೆ ಆಗ್ತಾ ಇದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆರಾಮ ಬನ್ನಿ ಆರಾಮ ಬನ್ನಿ ಆರಾಮ ಬನ್ನಿ ಆರಾಮ ಬನ್ನಿ ಆರಾಮ ಬನ್ನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ನೈಸ್ ವೆರಿ ಗುಡ್. ಪ್ರಥಮ ಜೋಡಾಗಿದೆ. ಸೆಕೆಂಡ್. ಇನ್ನು ಮುಂದೆ ಬರಬಾರ್ದು ಮುಂದೆ ಬರಬಾರ್ದು ಮುಂದೆ ಬರಬಾರ್ದು. ಮುಂದೆ ಬಂದಿದೆ ಸರ್, ಮುಂದೆ ಸರ್ ತಪ್ಪು ಸರ್. ಫೋನ್ ಸರ್ ಮುಂದೆಯಿಂದ ಬಂದಿದೆ ಸರ್. ಫೋನ್ ಆಗಿದೆ ಸರ್. ಹೌದು ನೋಡಿ ಸರ್ ಹೌದು ಸರ್. ಇನ್ನು ಸರ್ ಸಂಸಾರನೇ ಹಂಗೆ ಸರ್. ಒಬ್ಬರು ಏನಾದ್ರು ಸೂಪರ್ ಜೋಡಿ ಬಲೂನ್ ಹಾರ್ತಾ ಇದೆ ಅಂದ್ರೆ ಇದು ಸೂಪರ್ ಜೋಡಿ ಅಂತ. ಸೂಪರ್ ಜೋಡಿ. ಓಕೆ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ದಯವಿಟ್ಟು ನೋಡಿಲ್ಲ ಇವಾಗ ಮನೆಗೆ ಹೋಗಿ ಕವನ್ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ಹೆಂಗ್ ಓಡ್ತಾ ಇದ್ದಾನೆ ಕವನ್. ಟಗ್ ಆಫ್ ವಾರು ನಮ್ಮ ಹಸ್ಬೆಂಡ್ ಆಡ್ತಿದ್ದಾರೆ. ನಾನು ಮನೆ ಹತ್ರ ಹೋಗಿದ್ದೆ, ನಾನು ಗೊತ್ತಾಗಲಿಲ್ಲ. ಫೈನಲ್ಲ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮದು ಫೈನಲ್ ಬಂತು, ಅಂದರೆ ಫಸ್ಟ್ ಬಂತು. ನಾನು ಇದೇ ಸತಿ ಥ್ರೋಬಾಲಲ್ಲಿ ಹೋಗಿದ್ದು. 2 ವರ್ಷನೂ ಕಂಟಿನ್ಯೂಸ್ ಆಗಿ ನಾನು ಥ್ರೋಬಾಲ್ ಫಸ್ಟು ಸೆಕೆಂಡ್ ಈ ಥರ ಬಂದಿತ್ತು. ಅದಾದಮೇಲೆ ಮಾತಾಡ್ತೀನಿ, ಸುಸ್ತಾಗ್ಬಿಡ್ತು ಫುಲ್ಲು. ಕವನ್ ಕವನ್ ಅದು ಮರ್ಚ್ಕೊಳ್ಳೋ. ಹೇಳು ಬರೀ. ನನ್ನ ಮುಖ ಎಲ್ಲ ಫುಲ್ಲು ಡಲ್ ಆಗಿಬಿಟ್ಟಿತ್ತು. ಕವನ್ ಕರ್ಕೊಂಡು ಸ್ಕೂಲಿಗೆ ಬಂದಮೇಲೆ ನನಗೆ ನೆನಪಾಯಿತು, ನನ್ನ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ರೆಡಿಯಾಗಿ ಬರ್ಬೋದಿತ್ತಲ್ಲ ಅಂತೇಳಿ. ಮತ್ತಿನ್ನು ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ವಿನಾಯಕತ್ವಂ ರಾಗನಾಟ ತಾಳ ಆದಿತಾಳ. Everyone of you, we are thrilled to have you here with us today. Today, we have an exciting prize distribution event now. Before we begin this, I would like to take this opportunity to thank our honorable guest, Chudi, Department of MCA in PES of Institute of Technology and Management, Shumaga. Welcome you, sir. Bhagya, grandparent of Kavan Raj. ಬರ್ರಿ ಬಿ ಕಳಿಸ್ಬೇಡ ಅವಳೆ ಹೆಂಗಿದೆ ನೋಡು ಕವನ್.
winners. And the second event we have conducted for Kavan Raj. Kavan Raj. Congratulations once again for our winners. ಸರಿ ನಾಳೆ Mrs. Usha Info. ಕವನ್ ಹೊರಟ್ವಿ ನಾವು ಬಾ ಹೊರಟ್ವಿ Mrs. Ashwini KS. ಬಾಯಿಲ್ ಬೇಗ Mrs. Sahira Banu. ಕವನ್ Mrs. ಹೊರಟ್ವಿ Sinta. ನಮ್ಮನೆಗೆ ಅಂತೂ ಇಂತೂ 3 ಮೆಡಲ್ಸ್ ಬಂತು. ಲಾಸ್ಟಲ್ಲಿ ಟಗ್ ಆಫ್ ವಾರಲ್ಲಿ ನನಗೆ ಫಸ್ಟ್ ಆಯಿತು, ಅದರಿಂದ ಒಂದು ಮೆಡಲ್ಸ್ ಬಂತು. ಇನ್ನು ನಮ್ಮ ಹಸ್ಬೆಂಡಿಗೆ ಮ್ಯೂಸಿಕಲ್ ಚೇರಿಂದ ಫಸ್ಟ್ ಬಂತು, ಹಾಗೆ ಅಮ್ಮಂಗೆ ಮ್ಯೂಸಿಕಲ್ ಚೇರಿಂದ ಫಸ್ಟ್ ಬಂತು. ಲಾಸ್ಟ್ ಇಯರ್ ತುಂಬಾ ಮೆಡಲ್ಸ್ ಬಂದಿತ್ತು, ಈ ಸತಿ 3 ಕಡಿಮೆ ಆಗಿಬಿಟ್ಟಿದೆ, 3 ಅಷ್ಟೇ ಆಗಿರೋದು. ನೋಡೋಣ ಮುಂದಿನ ವರ್ಷ ಮತ್ತೆ ಬರುತ್ತಲ್ಲ ಅವಾಗ ಮತ್ತೆ ಮೆಡಲ್. ನಮ್ಮನೇಲಿ ಮೆಡಲ್ಗಳು ಆಲ್ಮೋಸ್ಟ್ ಒಂದು 20 ಹತ್ರ ಇದೆಯೇನೋ ಗೊತ್ತಿಲ್ಲ. ಗೋಲ್ಡು ಮತ್ತು ಸಿಲ್ವರ್ ಅಂತ, ಅದಕ್ಕೆ ನಾಳೆ ಹೋಗ್ಬಿಟ್ಟು ಎಲ್ಲದನ್ನು ಚೆಕ್ ಮಾಡಿಸ್ಕೊಂಡು ಒಂದಷ್ಟು ಒಡೆ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಒಂದು 100 ಗ್ರಾಮಿಂದು ಸರ ಬರುತ್ತಾ, ನಾಳೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ಕೊಂಡು ಒಂದು ದೊಡ್ಡ ಲಾಂಗ್ ಹಾರ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ. ನೋಡ್ಬೇಕು, ಹಂಗೆಲ್ಲ ಅನ್ಕೋಬೇಡಿ, ಅದೆಲ್ಲ ನಾರ್ಮಲ್ಲು ಗೋಲ್ಡ್ ಕೋಟಿಂಗ್ ಮತ್ತು ಸಿಲ್ವರ್ ಕೋಟಿಂಗ್ ಅಷ್ಟೇ.